ಗುಡ್ ಈವ್ನಿಂಗ್. ಮತ್ತೊಮ್ಮೆ ಸಂಡೇ ಮೂವಿಗೆ ಎಲ್ಲರಿಗೂ ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ಬಾರ್ಡರ್ 2 ಹಿಂದಿ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಇದು ಅನುರಾಗ್ ಸಿಂಗ್ ಅವರ ಡೈರೆಕ್ಷನ್ನು, JP ದತ್ತ ಅವರ ಪ್ರೊಡ್ಯೂಸ್ ಮಾಡಿದ್ದಾರೆ. JP ದತ್ತ ಅವರು ಆ್ಯಕ್ಚುಲಿ ಫಸ್ಟ್ ಬಾರ್ಡರ್ 1ಗೆ ಅವರು ಡೈರೆಕ್ಟರ್ ಆಗಿದ್ದರು. ಈಗ ಬಾರ್ಡರ್ 2 ಅಲ್ಲಿ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ. ಇದು ಅನುರಾಗ್ ಸಿಂಗ್ ಅವರ ಮೂವಿ ಇದು. ಬಟ್ ಇದರಲ್ಲಿ ಸ್ಟೋರಿ ಸ್ವಲ್ಪ ಸ್ಲೋ ಅನಿಸುತ್ತೆ ನನಗೆ. ಬಟ್ ಸನ್ನಿ ಡಯಲ್ಲು ಅವ್ರ ಆ್ಯಕ್ಟಿಂಗು, ಅವರಿಗೆ ವಯಸ್ಸಾಗಿದೆ ಅನ್ಬೋದು, ಅವರು ಏಜ್ ಅಷ್ಟೇ ಅವ್ರ ನಂಬರು, ಬಟ್ ಆ ಜೋಶು, ಆ ವಾಯ್ಸಲ್ಲಿರೋ ಗಟ್ಸು, ಆ ಫೀಲು ಎಂಥರಿಗೂ ರೋಮಾಂಚನ ಆಗುತ್ತೆ. ಇವತ್ತಿಗೂ ಅದೇ ಜೋಶ್ ಇದೆ. ಬಾರ್ಡರ್ 1ನಲ್ಲಿರೋ ಜೋಶು ಬಾರ್ಡರ್ 2ಅಲ್ಲಿದೆ. ಆಮೇಲೆ ಇದರಲ್ಲಿ ಸುನೀಲ್ ಶೆಟ್ಟಿ ಅವರ ಮಗ ಆಲ್ ಶೆಟ್ಟಿ, ಆಮೇಲೆ ವರುಣ್ ಧವನ್ ಅವರು ಇದರಲ್ಲಿ ಜಾಸ್ತಿ ಹೈಲೈಟ್ ಆಗ್ತಾರೆ. ವರುಣ್ ಧವನ್ ಅವರು ಇತ್ತೀಚೆಗೆ ಮಾಡಿರೋ ಪಿಕ್ಚರಲ್ಲಿ ಇದರಲ್ಲಿ ಸ್ವಲ್ಪ ಸೀರಿಯಸ್ ರೋಲ್ ಸಿಕ್ಕಿದೆ. ಸ್ವಲ್ಪ ಇದರಲ್ಲಿ ಅವ್ರ ಆ್ಯಕ್ಟಿಂಗು ಮೆಚುರಿಟಿ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಓವರ್ ಆಲ್ ಈ ಮೂವಿನೇ ಎಲ್ಲ ಈಗಿನ ಯೂತ್ಸಿಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗಾಗಲಿ ಇವ್ರಿಗಾಗಲಿ ನಮ್ಮ ರಿಪಬ್ಲಿಕ್ ಡೇ ಟೈಮಲ್ಲಿ ಇದು ರಿಲೀಸ್ ಆಗಿರೋದ್ರಿಂದ ಎಲ್ಲರಿಗೂ ಇದು ತೋರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಕಮ್ಮಿಂಗ್ ಜನ್ರೇಷನ್ಗೆ ನಮ್ಮ ಫ್ಯೂಚರ್ ಹಿಸ್ಟ್ರಿ ಗೊತ್ತಿರಬೇಕು ಅನ್ನೋದಕ್ಕೆ ಆಗಲಿ, ಇತ್ತೀಚೆಗೆ ಬಂದಿದ್ದ 21 ಮೂವಿ ಆಗಲಿ, ಬೇರೆ ವಾರ್ ರಿಲೇಟೆಡ್ ಮೂವೀಸ್ ಯಾವುದೇ ಆಗಿರಲಿ, ಸ್ಕೂಲು ಕಾಲೇಜ್ ಚಿಲ್ಡ್ರನ್ಸಿಗೆ ಇದನ್ನೇ ಪ್ರಮೋಟ್ ಮಾಡಬೇಕು. ಅವರ ನೆಕ್ಸ್ಟ್ ಜನ್ರೇಷನ್ನು ಅಟ್ಲೀಸ್ಟ್ ಇದನ್ನು ನೋಡಿದರೆ ಕೆಲವರು ಬೇರೆ ಬೇರೆ ಫೀಲ್ಡಿಗೆ ಹೋಗೋರು ಆರ್ಮಿ ಫೀಲ್ಡಿಗೂ ಹೋಗೋಕ್ಕೆ ಅಟ್ಲೀಸ್ಟ್ 10 ಜನದಲ್ಲಿ ಇಬ್ಬರು ಮನಸ್ಸು ಮಾಡಿದರು ಚೇಂಜಸ್ ಅನಿಸುತ್ತೆ. ನನ್ನ ಇದು ಪರ್ಸ್ನಲ್ ಒಪಿನಿಯನ್ನು. ಓವರ್ ಆಲ್ ಈ ಮೂವಿಗೆ 10ರಲ್ಲಿ ನಾನು 8 ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮೂವಿ ರಿವ್ಯೂಗೆ ವೇಟ್ ಆ್ಯಂಡ್ ವಾಚ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.